गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 26 ಜುಲೈ 2026 ಭಾನುವಾರ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 5 ಗಂಟೆ 57 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 47 ನಿಮಿಷಕ್ಕೆ. ಈ ದಿನ ದ್ವಾದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಐಂದ್ರ ಯೋಗ, ಬಾಲವಕರಣ. ಇನ್ನು ಈ ದಿನ ದುರ್ಮುಹೂರ್ತ ಸಂಜೆ 5 ಗಂಟೆ 4 ನಿಮಿಷದಿಂದ 5 ಗಂಟೆ 56 ನಿಮಿಷದವರೆಗೆ. ಈ ದಿನದ ರಾಹುಕಾಲ ಸಂಜೆ 5 ಗಂಟೆ 11 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ 1 ಗಂಟೆ 58 ನಿಮಿಷದವರೆಗೆ. ಈ ದಿನದ ಬ್ರಹ್ಮ ಮುಹೂರ್ತ 4 ಗಂಟೆ 21 ನಿಮಿಷದಿಂದ ಬೆಳಗ್ಗೆ 5 ಗಂಟೆ 9 ನಿಮಿಷದವರೆಗೆ. ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಈ ದಿನದ ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 35 ನಿಮಿಷದಿಂದ 5 ಗಂಟೆ 11 ನಿಮಿಷದವರೆಗೆ. ಈ ಒಂದು ಅಭಿಜಿತ್ ಲಗ್ನದ ಮುಹೂರ್ತ ಇರತಕ್ಕಂಥ ಸಮಯದಲ್ಲಿ ನೀವು ಎಲ್ಲ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡತಕ್ಕಂಥದ್ರಿಂದ ನಿಮಗೆ ಶುಭ ಫಲಗಳು ದೊರಕಲಿದೆ. ಇವೆಷ್ಟು ಈ ದಿನದ ಪಂಚಾಂಗ ಶ್ರವಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ರವಿವಾರದ ಗ್ರಹಗತಿಗಳು ಅತ್ಯಂತ ತೇಜಸ್ವಿ ಹಾಗೂ ಉತ್ಸಾಹದಾಯಕ ಹಾಗೂ ಧನಾತ್ಮಕ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿ ಮಂಗಳನಿಗೆ ಮಿತ್ರಗ್ರಹವಾದ ಸೂರ್ಯದೇವನ ದಿನವಾದ್ದರಿಂದ ನಿಮ್ಮಲ್ಲಿ ನಾಯಕತ್ವ ಗುಣಗಳು, ಧೈರ್ಯ ಮತ್ತು ಆತ್ಮವಿಶ್ವಾಸ ದುಪ್ಪಟ್ಟಾಗುವಂತಹ ದಿನ. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಹಾಗೂ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಸೂಕ್ತವಾದಂತಹ ದಿನ. ವಾರದ ಅಂತ್ಯದಲ್ಲಿ ದಿನವಾದರೂ ನಿಮ್ಮ ಚೈತನ್ಯವು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ತಂದುಕೊಡುವಂತಹ ದಿನವಾಗಲಿದೆ. ಇನ್ನು ಉದ್ಯೋಗಿಗಳಿಗೆ ಈ ದಿನ ಭಾನುವಾರವಾದ್ದರಿಂದ ಸ್ವಲ್ಪ ಕಚೇರಿಯಲ್ಲಿ ಪ್ರಭಾವ ಇಲ್ಲದೆ ಇರಬಹುದು, ಆದರೂ ದಕ್ಷತೆ ಗೌರವ ಲಭಿಸಲಿದೆ. ಮೇಲಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲಿದ್ದೀರಿ. ವಿಶೇಷವಾಗಿ ರಕ್ಷಣೆ, ಆಡಳಿತ, ತಾಂತ್ರಿಕ ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿರುವವರಿಗೆ ಮೇಷರಾಶಿಯವರಿಗೆ ಪ್ರಗತಿದಾಯಕ ವಾತಾವರಣವಿರಲಿದೆ. ಉದ್ಯಮದಲ್ಲಿ ಉತ್ತಮ ಧನ ಲಾಭ ಮತ್ತು ಯಶಸ್ಸು ಕಂಡುಬರುವಂತಹ ದಿನ. ರಿಯಲ್ ಎಸ್ಟೇಟ್, ಕಟ್ಟಡ ಸಾಮಗ್ರಿಗಳು, ತಾಮ್ರ, ಲೋಹ, ಔಷಧಿಗಳು ಹಾಗೂ ಇಂಧನ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಆಕರ್ಷಕ ಲಾಭ ಸಿಗುವಂತಹ ದಿನ. ಹೊಸ ಗ್ರಾಹಕರ ಸಂಪರ್ಕ ಸಾಧಿಸುವ ಒಂದು ಅನುಕೂಲಕರವಾದಂಥ ದಿನವಾಗಲಿದೆ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಸರ್ಕಾರಿ ಕೆಲಸಗಳಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಧನಾಗಮನವಾಗುವ ಯೋಗವಿದೆ. ದೀರ್ಘಕಾಲದ ಹೂಡಿಕೆಗಳಿಗೆ ಯೋಜನೆ ರೂಪಿಸಲಿದ್ದೀರಿ. ಕೌಟುಂಬಿಕ ಸುಖ ಸೌಕರ್ಯಗಳು ಹಾಗೂ ಮೋಜು ಮಸ್ತಿಗಾಗಿ ಸಂತೋಷದಿಂದ ಹಣ ವಿನಿಯೋಗಿಸಲಿದ್ದೀರಿ. ಕುಟುಂಬದಲ್ಲಿ ಸಂತಸ ಹಾಗೂ ಉತ್ಸಾಹದ ವಾತಾವರಣ ಇರತಕ್ಕಂಥ ದಿನ. ತಂದೆಯವರ ಹಾಗೂ ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ದೊರೆಯಲಿದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದ್ದು ಸಂಗಾತಿಯೊಂದಿಗೆ ಕಿರು ಪ್ರವಾಸ ಮಾಡುವ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಈ ದಿನವು ಅತ್ಯಂತ ಸೌಹಾರ್ದಯುತವಾಗಿರಲಿದೆ. ಆರೋಗ್ಯವು ಅತ್ಯುತ್ತಮವಾಗಿದ್ದು
ದೈಹಿಕವಾಗಿ ಶಕ್ತಿ ಮತ್ತು ಮಾನಸಿಕವಾಗಿ ಹೊಸ ಚೈತನ್ಯವನ್ನು ಅನುಭವಿಸಲಿದ್ದೀರಿ. ದೈನಂದಿನ ವ್ಯಾಯಾಮ ಹಾಗೂ ಸೂರ್ಯ ನಮಸ್ಕಾರವು ನಿಮ್ಮ ಶಾರೀರಿಕ ಕಾಂತಿಯನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಅತ್ಯಂತ ಶುಭ ತಂದುಕೊಡುವಂಥ ದಿನ. ಭೂಮಿ ಅಭಿವೃದ್ಧಿ, ನೀರಾವರಿ ಕಾಮಗಾರಿಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಭರ್ಜರಿ ಧಾರಣೆ ಲಭಿಸಲಿದೆ. ನೂತನ ಕೃಷಿ ಉಪಕರಣಗಳ ಬಳಕೆಗೆ ಅಥವಾ ಖರೀದಿಗೆ ಸೂಕ್ತ ದಿನವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಪ್ರಗತಿದಾಯಕವಾದಂತಹ ದಿನ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುವ ಗ್ರಹಣ ಶಕ್ತಿ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ IPS, IAS ಅಂತಹ ವೈದ್ಯಕೀಯ ಶಿಕ್ಷಣಕ್ಕೆ ಸಿದ್ಧತೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗುವಂತಹ ದಿನ. ಈ ದಿನ ಆದಷ್ಟು ನೀವು ಸೂರ್ಯ ದೇವರ ಒಂದು ಧನಾತ್ಮಕ ಶಕ್ತಿಯನ್ನು ಬಳಸಿಕೊಂಡು ಸಂಪೂರ್ಣವಾಗಿ ಮುಂದುವರಿಯಿರಿ. ಅತಿಯಾದ ಆತ್ಮವಿಶ್ವಾಸ ಅಥವಾ ಕೋಪದಿಂದ ಮಾತನಾಡುವುದನ್ನು ತಪ್ಪಿಸಿಕೊಳ್ಳುವುದು ಒಳ್ಳೆಯದು. ಈ ದಿನ ಬೆಳಗ್ಗೆ ಎದ್ದು ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯವನ್ನು ಪಠಿಸಿ ಶುಭ ಫಲಗಳು ದೊರಕಲಿದೆ. ನಿಮ್ಮ ಈ ದಿನದ ಶುಭ ಸಂಖ್ಯೆ 5, ಶುಭ ಬಣ್ಣ ಹಳದಿ, ಶುಭ ಮಂತ್ರ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 28 ಬಾರಿ ಜಪ ಮಾಡಿ ಶುಭವಾಗಲಿದೆ. ವೃಷಭ ರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಸಮಾಧಾನಕರ, ಶಾಂತಿಯುತ ಹಾಗೂ ಕೌಟುಂಬಿಕ ಸುಖವನ್ನು ನೀಡುವ ದಿನವಾಗಿರಲಿದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಪ್ರಭಾವದಿಂದಾಗಿ ಸೌಂದರ್ಯ, ಕಲೆ ಹಾಗೂ ಆರಾಮದಾಯಕ ಜೀವನದ ಕಡೆಗೆ ಒಲವು ಹೆಚ್ಚಾಗಲಿದೆ. ಸೂರ್ಯದೇವನ ಪ್ರಭಾವದಿಂದ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರಲಿದ್ದು ಭವಿಷ್ಯದ ಯೋಜನೆಗಳಿಗೆ ಸೂಕ್ತ ಹಾದಿ ಸುಗಮವಾಗಲಿದೆ. ಕೆಲಸದ ಒತ್ತಡದಿಂದ ಕೊಂಚ ವಿರಾಮ ಪಡೆದು ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವಂಥ ಯೋಗವಿದೆ. ಇನ್ನು ವಾರದ ಅಂತ್ಯದಲ್ಲಿ ವಿಶೇಷವಾಗಿ ಉದ್ಯೋಗಿಗಳಿಗೆ ಈ ದಿನ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಒತ್ತಡವು ಬರಬಹುದು. ಬಾಕಿ ಉಳಿದಿದ್ದಂಥ ಕೆಲಸಗಳನ್ನು ಪೂರ್ಣಗೊಳಿಸಲು ಸೂಕ್ತವಾದಂತಹ ಸಮಯವಾಗಿರಲಿದೆ. ಹಿರಿಯ ಅಧಿಕಾರಿಗಳಿಂದ ಬೆಂಬಲವು ದೊರೆಯಲಿದ್ದು ಮುಂದಿನ ವಾರದ ಕೆಲಸದ ಕಾರ್ಯಗಳಿಗೆ ಉತ್ತಮ ಯೋಜನೆಯನ್ನು ಮಾಡುವಂಥ ದಿನವಾಗಲಿದೆ. ವ್ಯವಹಾರದಲ್ಲಿ ಸ್ಥಿರವಾದಂತಹ ಒಂದು ಪ್ರಗತಿ ಕಂಡುಬರಲಿದ್ದು ಧನ ಲಾಭದ ಯೋಗವೂ ಇದೆ. ಆಭರಣ ಹಾಗೂ ಬೇರೆ ಇನ್ನಿತರ ಸಾಮಗ್ರಿಗಳ ವಿಚಾರಗಳಲ್ಲಿ ಉಡುಪುಗಳ ವ್ಯಾಪಾರಿಗಳಿಗೆ, ಆಹಾರ ಮತ್ತು ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರಿಗಳಿಗೂ ಉತ್ತಮ ಯೋಗ ಭಾಗ್ಯಗಳು ಕೂಡಿಬರಲಿದ್ದು ನೂತನ ಹೂಡಿಕೆಗಳ ಬಗ್ಗೆ ಕುಟುಂಬದವರೊಂದಿಗೆ ಚರ್ಚಿಸತಕ್ಕಂಥ ದಿನ. ಆರ್ಥಿಕವಾಗಿ ಅನುಕೂಲಕರವಾದಂಥ ದಿನ. ನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ. ಮನೆ ಅಲಂಕಾರ ಹಾಗೂ ವೈಯಕ್ತಿಕ ಸುಖ ಸೌಕರ್ಯ ಹಾಗೂ ಕುಟುಂಬದ ಸದಸ್ಯರ ಆಸೆಗಳನ್ನು ಈಡೇರಿಸಲು ಹಣ ವಿನಿಯೋಗವಾಗಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕುವುದು ನಿಮ್ಮ ಭವಿಷ್ಯಕ್ಕೆ ಉತ್ತಮ ಒಂದು ವಿಚಾರ. ಕುಟುಂಬದಲ್ಲಿ ಸಂತೋಷ ಮತ್ತು ಮಧುರ ವಾತಾವರಣವಿರಲಿದೆ. ಮನೆಯ ಹಿರಿಯರ ಆರೋಗ್ಯ ಉತ್ತಮವಾಗಿರಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳು ಪ್ರವಾಸ ಅಥವಾ ಭೋಜನಕ್ಕೆ ತೆರಳಿ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವಂಥ ದಿನ. ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿದ್ದು ಮಾನಸಿಕವಾಗಿ ಪ್ರಶಾಂತತೆ ಇರಲಿದೆ. ಕಣ್ಣು ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳು ಎದುರಾಗುವಂಥ ಸಾಧ್ಯತೆಗಳು. ಪೌಷ್ಟಿಕ ಆಹಾರ ಮತ್ತು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕೃಷಿಕರಿಗೆ ಇಂದಿನ ದಿನ ಒಂದು ಶುಭಕರವಾದಂಥ ದಿನವಾಗಲಿದೆ. ತೋಟಗಾರಿಕೆ, ಹೂವು ಹಣ್ಣು ಬೆಳೆಗಳು ಹಾಗೂ ಹಾಲಿನ ಉತ್ಪನ್ನಗಳ ವ್ಯಾಪಾರ ಮಾಡುವ ರೈತರಿಗೆ ತೃಪ್ತಿಕರ ಲಾಭ ದೊರೆಯಲಿದೆ. ಜಮೀನಿನ ನೀರಾವರಿ ಅಥವಾ ಭೂಮಿ ಅಭಿವೃದ್ಧಿ ಕಾರ್ಯಗಳಿಗೆ ದಿನ ಉತ್ತಮವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಸೃಜನಶೀಲತೆ ಹೆಚ್ಚಾಗುವಂಥ ದಿನ. ಕಲೆ, ವಿನ್ಯಾಸ, ಸಂಗೀತ, ಮಾಧ್ಯಮ ಹಾಗೂ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳಿಂದ ಪ್ರಶಂಸೆಗೆ ಪಾತ್ರರಾಗುವಂತಹ ದಿನ. ಇಂದಿನ ದಿನವನ್ನು ನೀವು ಸೃಜನಶೀಲತೆ ಚಿಂತನೆಗಳಿಗೆ, ಕುಟುಂಬದ ಬಾಂಧವ್ಯ ಗಟ್ಟಿಗೊಳಿಸಲು ಬಳಸಿಕೊಳ್ಳಿ. ಜಡತ್ವವನ್ನು ದೂರ ಮಾಡಿ ಸಮಯಕ್ಕೆ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿ. ಈ ದಿನ ಭಾನುವಾರವಾದ್ದರಿಂದ ಸೂರ್ಯ ದೇವರ ಆರಾಧನೆ ಹಾಗೂ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ. ಈ ದಿನ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಗುಲಾಬಿ ಬಣ್ಣ, ಶುಭ ಮಂತ್ರ ಓಂ ಶುಕ್ರಾಯ ನಮಃ.
ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಅತ್ಯಂತ ಚುರುಕಾದ, ಪ್ರಗತಿದಾಯಕ ಹಾಗೂ ಲಾಭದಾಯಕ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿ ಬುಧ ಹಾಗೂ ರವಿವಾರದ ಅಧಿಪತಿ ಸೂರ್ಯದೇವನ ಶುಭ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷಮತೆ ಮತ್ತು ಸಂವಹನ ಕೌಶಲ್ಯ ಅತ್ಯುತ್ತಮವಾಗಿರಲಿದೆ. ಹೊಸ ಅವಕಾಶಗಳನ್ನು ಗುರುತಿಸಿ ಲಾಭ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಲಿದ್ದೀರಿ. ಸಾಮಾಜಿಕವಾಗಿ ನಿಮ್ಮ ವರ್ಚಸ್ಸು ಹೆಚ್ಚಾಗುವಂಥ ದಿನ. ಉದ್ಯೋಗಿಗಳಿಗೆ ಈ ದಿನ ಕಚೇರಿಯಲ್ಲಿ ಅಥವಾ ವೃತ್ತಿರಂಗದಲ್ಲಿ ನಿಮ್ಮ ವಿಚಾರಗಳು ಮತ್ತು ಯೋಜನೆಗಳಿಗೆ ಉತ್ತಮ ಮನ್ನಣೆ ಸಿಗುವ ಯೋಗವಿದೆ. ಮಾಧ್ಯಮ, IT ಹಾಗೂ ಸಾಫ್ಟ್ವೇರ್, ಮಾರ್ಕೆಟಿಂಗ್ ಹಾಗೂ ಲೇಖನ ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರುವಂತಹ ಮಿಥುನ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾದಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ಭರ್ಜರಿ ಪ್ರಗತಿಯನ್ನು ನೋಡಲಿದ್ದೀರಿ. ಆನ್ಲೈನ್ ವ್ಯಾಪಾರ, ಕಮಿಷನ್ ಏಜೆನ್ಸಿ ಹಾಗೂ ಸಣ್ಣ ಪುಟ್ಟ ಲೇಖನ ಸಾಮಗ್ರಿಗಳು, ಮುದ್ರಣ ಹಾಗೂ ಸಾರಿಗೆ ರಂಗದ ವ್ಯಾಪಾರಿಗಳಿಗೆ ಆಕರ್ಷಕ ಲಾಭ ದೊರೆಯಲಿದೆ. ನೂತನ ಹೂಡಿಕೆಗಳಿಗೆ ಸೂಕ್ತ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಳ್ಳುವಂಥ ದಿನ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವಂಥ ದಿನವಾಗಲಿದೆ. ನಾನಾ ಮೂಲಗಳಿಂದ, ವಿಶೇಷವಾಗಿ ಕಮಿಷನ್ ಅಥವಾ ಹಳೆಯ ಹೂಡಿಕೆಗಳಿಂದ ಧನಾಗಮನವಾಗುವ ಸಾಧ್ಯತೆ ಇರತಕ್ಕಂಥ ದಿನ. ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಹಣ ವಿನಿಯೋಗಿಸಲಿದ್ದೀರಿ. ಪ್ರಯಾಣ ಹಾಗೂ ತಂತ್ರಜ್ಞಾನ ಆಧಾರಿತ ಉಪಕರಣಗಳಿಗಾಗಿ ಹಣ ಖರ್ಚಾಗಬಹುದು. ಕುಟುಂಬದಲ್ಲಿ ಹರ್ಷದ ವಾತಾವರಣವಿರಲಿದೆ. ಸಹೋದರ ಸಹೋದರಿಯರೊಂದಿಗೆ ಅಥವಾ ಹಳೆಯ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಮಧುರತೆ ಕಾಯ್ದುಕೊಳ್ಳಲಿದ್ದು, ಸಂಗಾತಿಯೊಂದಿಗೆ ಸಮಾಲೋಚಿಸಿ ಪ್ರಮುಖ ಕೌಟುಂಬಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನ. ಪ್ರೇಮಿಗಳಿಗೆ ಈ ದಿನ ಉತ್ತಮವಾಗಿರತಕ್ಕಂಥ ದಿನ. ಆರೋಗ್ಯವು ಸಮಾಧಾನವಾಗಿದ್ದು, ದೈಹಿಕವಾಗಿ ಚುರುಕುತನ ಹಾಗೂ ಮಾನಸಿಕವಾಗಿ ನಿರಾಳತೆಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಲಘು ವ್ಯಾಯಾಮ ಹಾಗೂ ಪ್ರಾಣಾಯಾಮವು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿದೆ. ಕೈಗಾರಿಕೆ ಹಾಗೂ ವಿಶೇಷವಾಗಿ ಕೃಷಿಕರಿಗೆ ಇಂದಿನ ದಿನ ನಿಮಗೆ ಶುಭವನ್ನು ತರುವಂಥ ದಿನ. ತರಕಾರಿ, ಧಾನ್ಯಗಳು ಹಾಗೂ ಶಾರ್ಟ್ ಟರ್ಮ್ ಅಲ್ಪಾವಧಿಯಂತಹ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯಲಿದೆ. ನೂತನವಾದಂತಹ ನೀರಾವರಿ ಅಥವಾ ತಂತ್ರಜ್ಞಾನ ಅಳವಡಿಕೆಗೆ ಸೂಕ್ತವಾದಂತಹ ದಿನ. ವಿದ್ಯಾರ್ಥಿಗಳಿಗೆ ಗ್ರಹಣ ಶಕ್ತಿ ಮತ್ತು ಶೀಘ್ರ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿದೆ. ಕಂಪ್ಯೂಟರ್, ಪತ್ರಿಕೋದ್ಯಮ, ವಾಣಿಜ್ಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಯೋಗವಿದೆ. ನಿಮ್ಮ ಅತ್ಯುತ್ತಮ ಸಂವಹನ ಕೌಶಲ್ಯವನ್ನು ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಲು ನೀವು ಧನಾತ್ಮಕವಾಗಿ ಬಳಸಿಕೊಳ್ಳುವುದು ಒಳ್ಳೆಯದು. ಒಂದೇ ಸಮಯದಲ್ಲಿ ಹಲವು ಕೆಲಸಗಳಲ್ಲಿ ತೊಡಗಿಸಿಕೊಂಡು ಗೊಂದಲಕ್ಕೊಳಗಾಗಬೇಡಿ. ಒಂದೇ ಒಂದು ಕಾರ್ಯಕ್ಕೆ ಹೆಚ್ಚಿನ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುವುದು ಉತ್ತಮ. ಈ ದಿನ ಭಾನುವಾರವಾದ್ದರಿಂದ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ. ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಿಮ್ಮ ಸರ್ವ ಕಷ್ಟಗಳು, ವಿಘ್ನಗಳು ಪರಿಹಾರವಾಗಲಿದೆ. ಶ್ರೇಯಸ್ಸು ದೊರೆಯಲಿದೆ. ನಿಮ್ಮ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು, ಶುಭ ಮಂತ್ರ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಶುಭವಾಗಲಿದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಮಾನಸಿಕ ಶಾಂತಿ, ಸೌಹಾರ್ದತೆ ಹಾಗೂ ಕೌಟುಂಬಿಕ ನೆಮ್ಮದಿಯನ್ನು ನೀಡಲಿದೆ. ರಾಶ್ಯಾಧಿಪತಿಯಾದ ಚಂದ್ರ ಮತ್ತು ಅಧಿಪತಿ ಸೂರ್ಯನ ಶುಭ ಪ್ರಭಾವದಿಂದ ನಿಮ್ಮ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ವಾರದ ಒಂದು ಅಂತ್ಯದ ದಿನವಾದ್ದರಿಂದ ಕುಟುಂಬದವರೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾಗಲು ಹಾಗೂ ವಿಶ್ರಾಂತಿ ಪಡೆಯಲು ಉತ್ತಮ ಅವಕಾಶ ಸಿಗುವಂಥ ಯೋಗವಿದೆ. ಉದ್ಯೋಗಿಗಳಿಗೆ ನಿಮ್ಮ ವಾರದ ಅಂತ್ಯವಾದ್ದರಿಂದ ರಜಾ ದಿನವಾದರೂ ವೃತ್ತಿರಂಗದಲ್ಲಿ ಮುಂದಿನ ವಾರದ ಒಂದು ಕೆಲಸಗಳ ಬಗ್ಗೆ ಸೂಕ್ತ ಯೋಜನೆ ರೂಪಿಸುವಂತಹ ಯೋಗವಿದೆ. ಮೇಲಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಒಂದು ಸಂಬಂಧ ಕಾಯ್ದುಕೊಳ್ಳಲಿದ್ದೀರಿ. ಆಡಳಿತ, ಹೋಟೆಲ್ ಅಥವಾ ಆತಿಥ್ಯ, ವೈದ್ಯಕೀಯ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಪ್ರಗತಿದಾಯಕವಾದಂಥ ದಿನ. ಉದ್ಯಮದಲ್ಲಿ ಸ್ಥಿರ ಲಾಭ ಮತ್ತು ಸಮಾಧಾನಕರ ವಹಿವಾಟು ಕಂಡುಬರಲಿದೆ. ಹಾಲಿನ ಉತ್ಪನ್ನಗಳು, ಜಲಸಂಪನ್ಮೂಲ ಹಾಗೂ ಆಹಾರ ಪದಾರ್ಥಗಳು, ಸೌಂದರ್ಯವರ್ಧಕಗಳು ಹಾಗೂ ರಿಯಲ್ ಎಸ್ಟೇಟ್ ರಂಗದ ವ್ಯಾಪಾರಿಗಳಿಗೆ ಅನುಕೂಲಕರ ಲಾಭ ಸಿಗುವ ಯೋಗವಿದೆ. ಆರ್ಥಿಕ ಪರಿಸ್ಥಿತಿ ಸಮಾಧಾನವಾಗಿರತಕ್ಕಂಥ ದಿನ. ಕುಟುಂಬದ ಸಂತೋಷ, ಗೃಹ ಉಪಯೋಗಿ ವಸ್ತುಗಳ ಖರೀದಿ ಹಾಗೂ ಧಾರ್ಮಿಕ ವಿಶ್ರಾಂತಿ ಚಟುವಟಿಕೆಗಳಿಗಾಗಿ ಹಣ ವಿನಿಯೋಗವಾಗಲಿದೆ.
ಸಾಲದ ಸುಳಿಗೆ ಸಿಲುಕದಂತೆ ಬಜೆಟ್ ಯೋಜನೆ ರೂಪಿಸಿಕೊಂಡು ಖರ್ಚು ಮಾಡುವುದು ಉತ್ತಮ. ಕುಟುಂಬದಲ್ಲಿ ಅತ್ಯಂತ ಮಧುರ ಹಾಗೂ ಪ್ರೀತಿಯ ವಾತಾವರಣವಿರಲಿದೆ. ತಾಯಿ ಹಾಗೂ ಹಿರಿಯರ ಆಶೀರ್ವಾದ ಲಭಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ಸುಖ ಸಂತೋಷವನ್ನು ಹಂಚಿಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಈ ದಿನ ಭಾವನಾತ್ಮಕವಾಗಿ ಆಹ್ಲಾದಕರವಾಗಿರಲಿದೆ. ಆರೋಗ್ಯವು ಉತ್ತಮವಾಗಿರತಕ್ಕಂಥ ಯೋಗವಿದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿರಾಳತೆಯನ್ನು ಅನುಭವಿಸುವಲ್ಲಿದ್ದೀರಿ. ದೈನಂದಿನ ಲಘು ಯೋಗ, ಧ್ಯಾನ, ಪೌಷ್ಟಿಕ ಆಹಾರ ಸ್ವೀಕಾರವು ನಿಮ್ಮ ಚೈತನ್ಯವನ್ನು ಕಾಯ್ದುಕೊಳ್ಳಲು ನಿಮಗೆ ನೆರವಾಗಲಿದೆ. ಕೃಷಿಕರಿಗೆ ಇಂದಿನ ದಿನ ಶುಭ ತಂದು ಕೊಡುವಂತಹ ದಿನ. ನೀರಾವರಿ ಆಧಾರಿತ ಬೆಳೆಗಳಿಂದ ಲಾಭ ಉಂಟಾಗಲಿದೆ. ಹಣ್ಣು ಹಂಪಲುಗಳ ತರಕಾರಿಗಳ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಒಂದು ಲಾಭ ಉಂಟಾಗಲಿದೆ. ಹಾಗೂ ವಿಶೇಷವಾಗಿ ಜಮೀನಿನ ಜಲಸಂಪನ್ಮೂಲ ಹೆಚ್ಚಿಸುವ ಕಾಮಗಾರಿಗಳಿಗೆ ಈ ದಿನ ಸೂಕ್ತವಾದಂಥ ದಿನ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಿ ಇರುವಂಥ ದಿನ. ಸೃಜನಶೀಲ ವಿಚಾರವಾಗಿ ವೈದ್ಯಕೀಯ, ಕಲೆ ಹಾಗೂ ಸಮಾಜ ವಿಜ್ಞಾನ ಕಲಿಯುತ್ತಿರತಕ್ಕಂಥ ಕರ್ಕಾಟಕ ರಾಶಿಯ ನಿಮಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಅಭ್ಯಾಸ ನಡೆಸಿ ಪ್ರಗತಿಯನ್ನು ಕಾಣಲಿದ್ದೀರಿ. ಇಂದಿನ ದಿನವನ್ನು ಸೌಹಾರ್ದಯುತವಾಗಿ ಸಂಭಾಷಣೆ ಹಾಗೂ ವಿಶೇಷವಾಗಿ ಕೌಟುಂಬಿಕ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳಲು ನೀವು ಬಳಸಿಕೊಳ್ಳುವುದು ಒಳ್ಳೆಯದು. ಸಣ್ಣ ಪುಟ್ಟ ವಿಚಾರಗಳಿಗೆ ಭಾವನಾತ್ಮಕವಾಗಿ ಅತಿಯಾಗಿ ತಲೆಕೆಡಿಸಿಕೊಳ್ಳಬೇಡಿ. ಪ್ರಾಯೋಗಿಕ ಚಿಂತನೆ ಮಾಡಿಕೊಳ್ಳಿ. ಭಾನುವಾರದಿಂದ ಬೆಳಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಶಿವದೇವರ ಪ್ರೀತ್ಯರ್ಥವಾಗಿ ಓಂ ನಮ ಶಿವಾಯ ಎಂಬ ಜಪವನ್ನು ಮಾಡಿ ಹಾಗೂ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 28 ಬಾರಿ ಜಪ ಮಾಡಿ, ಜಾಸ್ತಿಯೂ ಮಾಡಬಹುದು. ಶುಭವಾಗಲಿ. ಸಿಂಹರಾಶಿಯವರಿಗೆ ಇಂದು ಅತ್ಯಂತ ತೇಜಸ್ವಿ ನಾಯಕತ್ವ ಹಾಗೂ ಯಶಸ್ಸಿನ ಶ್ರೇಷ್ಠವಾದಂಥ ದಿನ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನಿಗೆ ಮೀಸಲಾದ ಭಾನುವಾರವಾದ್ದರಿಂದ ನಿಮ್ಮ ಆತ್ಮವಿಶ್ವಾಸ, ಶೌರ್ಯ ಮತ್ತು ವರ್ಚಸ್ಸು ಉನ್ನತ ಮಟ್ಟದಲ್ಲಿರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಆಧಾರಗಳು ಹೆಚ್ಚಾಗಲಿವೆ. ಸವಾಲಿನ ಕೆಲಸಗಳನ್ನು ಸಹ ನಿಮ್ಮ ದಕ್ಷತೆಯಿಂದ ಸುಲಭವಾಗಿ ಮುಗಿಸಲಿದ್ದೀರಿ. ರಾಜಕೀಯ ಹಾಗೂ ಆಡಳಿತ ರಂಗದಲ್ಲಿರುವವರಿಗೆ ಅತ್ಯಂತ ಶುಭಕರವಾಗಿರಲಿದೆ. ಕಚೇರಿಯಲ್ಲಿ ನಿಮ್ಮ ನಾಯಕತ್ವ ಗುಣಗಳಿಗೆ ಮತ್ತು ನಿರ್ಧಾರಗಳಿಗೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಲಭಿಸಲಿದೆ. ಹೊಸ ಯೋಜನೆಗಳು ಅಥವಾ ಪ್ರಮುಖ ಜವಾಬ್ದಾರಿಗಳು ನಿಮ್ಮನ್ನು ಅರಸಿ ಬರಲಿದೆ. ಸರ್ಕಾರಿ ವಲಯ, ರಕ್ಷಣೆ, ಆಡಳಿತ ಹಾಗೂ ನಿರ್ವಹಣೆ ಮತ್ತು ರಾಜಕೀಯ ರಂಗದಲ್ಲಿದ್ದವರಿಗೆ ಬಡ್ತಿ ಹಾಗೂ ಮನ್ನಣೆ ಸಿಗುವ ಯೋಗವಿದೆ. ವ್ಯಾಪಾರಿಗಳು ಉದ್ಯಮದಲ್ಲಿ ಭರ್ಜರಿ ಪ್ರಗತಿ ಮತ್ತು ಆಕರ್ಷಕ ಧನ ಲಾಭ ಕಂಡುಬರಲಿದೆ. ಈ ದಿನ ತಾಮ್ರ, ಸರ್ಕಾರಿ, ಗುತ್ತಿಗೆ ಹಾಗೂ ಔಷಧಿ ಹಾಗೂ ಇಂಧನ ರಂಗದ ವ್ಯಾಪಾರಿಗಳಿಗೆ ಆರ್ಥಿಕ ಅಭಿವೃದ್ಧಿ ಸಿಗಲಿದೆ. ನೂತನ ಹೂಡಿಕೆಗಳಿಗೆ ಇಂದು ಅತ್ಯಂತ ಶುಭಕರವಾದಂತಹ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ಸರ್ಕಾರಿ ಕೆಲಸಗಳಿಂದ, ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ದೀರ್ಘಕಾಲದ ಹೂಡಿಕೆಗಳಿಂದ ಧನಾಗಮನವಾಗುವ ಯೋಗವಿದೆ. ಹಣಕಾಸಿನ ಹರಿವು ಉತ್ತಮವಾಗಿದ್ದು ದೀರ್ಘಕಾಲೀನ ಆಸ್ತಿಯ ಖರೀದಿ ಅಥವಾ ಭವಿಷ್ಯದ ಯೋಜನೆಗಳಿಗೆ ಧನ ವಿನಿಯೋಗವಾಗಲಿದೆ. ಕುಟುಂಬದಲ್ಲಿ ಸಂತಸ ಹಾಗೂ ಗಂಭೀರತೆಯ ವಾತಾವರಣವಿರಲಿದೆ. ತಂದೆಯವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ನಿಮ್ಮ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಯೋಗವಿದೆ. ದಾಂಪತ್ಯ ಜೀವನದಲ್ಲಿ ಗೌರವ ಮತ್ತು ಅನ್ಯೋನ್ಯತೆ ಹೆಚ್ಚಾಗುವಂಥ ದಿನ. ಪ್ರೇಮಿಗಳಿಗೆ ಈ ದಿನ ಸೌಹಾರ್ದಯುತವಾಗಿದ್ದು ನಿಮ್ಮ ಸಂಬಂಧಕ್ಕೆ ಕುಟುಂಬದ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಆರೋಗ್ಯವು ಅತ್ಯುತ್ತಮವಾಗಿರಲಿದೆ. ದೈಹಿಕವಾಗಿ ಅಪಾರ ಚೈತನ್ಯ ಮತ್ತು ಮಾನಸಿಕವಾಗಿ ದೃಢತೆಯನ್ನು ಅನುಭವಿಸಲಿದ್ದೀರಿ. ಸೂರ್ಯ ನಮಸ್ಕಾರ ಹಾಗೂ ದೈನಂದಿನ ಯೋಗವು ನಿಮ್ಮ ಕಾಂತಿಯನ್ನು ಇನ್ನಷ್ಟು ವೃದ್ಧಿ ಮಾಡಲಿದೆ. ಕೃಷಿಕರಿಗೆ ಇಂದಿನ ದಿನ ಸುಖ ಸಮೃದ್ಧಿಯನ್ನು ತರಲಿದೆ. ಭೂಮಿ ಅಭಿವೃದ್ಧಿ ಹಾಗೂ ವಾಣಿಜ್ಯ ಬೆಳೆಗಳು ಹಾಗೂ ಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ದೊರೆಯಲಿದೆ. ನೂತನ ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಈ ದಿನ ಸೂಕ್ತವಾದಂತಹ ದಿನ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಶ್ರೇಷ್ಠ ಫಲಿತಾಂಶ ದೊರೆಯಲಿದೆ. ಗ್ರಹಣ ಶಕ್ತಿ, ನಾಯಕತ್ವ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗಲಿದೆ. IAS, IPS ಹಾಗೂ ಸರ್ಕಾರಿ ಪರೀಕ್ಷೆಗಳು ಬರೆಯುವ ವೈದ್ಯಕೀಯ ಹಾಗೂ ಮ್ಯಾನೇಜ್ಮೆಂಟ್ ಕಲಿಯುತ್ತಿರತಕ್ಕಂಥ ಸಿಂಹ ರಾಶಿಯ
ನಿಮಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಅಭ್ಯಾಸದಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥ ಯೋಗವಿದೆ. ಇಂದಿನ ಸೂರ್ಯದೇವನ ಪೂರ್ಣ ಶುಭ ಬಲವನ್ನು ನಿಮ್ಮ ಭವಿಷ್ಯದ ಪ್ರಮುಖ ಗುರಿಗಳನ್ನು ತಲುಪಲು ಸಂಪೂರ್ಣವಾಗಿ ನೀವು ಬಳಸಿಕೊಳ್ಳಿ. ಅತಿಯಾದ ಅಹಂಕಾರ ಅಥವಾ ಕಠಿಣ ಮಾತುಗಳಿಂದ ಆದಷ್ಟು ದೂರವಿರುವುದು ಸೌಮ್ಯತೆಗೆ ಮೊದಲ ಆದ್ಯತೆಯನ್ನು ನೀಡುವುದು ಒಳ್ಳೆಯದು. ಇದನ್ನ ಭಾನುವಾರದಂದು ಬೆಳಗ್ಗೆ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯದೇವನಿಗೆ ಅರ್ಘ್ಯ ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಸೂರ್ಯಾಯ ನಮಃ. ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಅತ್ಯಂತ ಸಮಾಧಾನಕರ, ವ್ಯವಸ್ಥಿತ ಹಾಗೂ ಪ್ರಾಯೋಗಿಕ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿಯಾದ ಬುಧ ಮತ್ತು ಅಧಿಪತಿಯಾದಂತಹ ಸೂರ್ಯದೇವನ ಅನುಗ್ರಹದಿಂದ ವಿಶೇಷವಾಗಿ ನಿಮ್ಮ ಪರೀಕ್ಷಾತ್ಮಕ ಆಲೋಚನೆ, ವಿಶ್ಲೇಷಣಾತ್ಮಕ ಕೌಶಲ್ಯ ಹಾಗೂ ಸಂವಹನ ಸಾಮರ್ಥ್ಯ ಹೆಚ್ಚಾಗುವಂತಹ ದಿನ. ವಾರದ ಅಂತ್ಯವಾದರೂ ನಿಮಗೆ ಯಾವುದಾದರೂ ಕೆಲಸಗಳು ಬಾಕಿ ಇದ್ದಂತಲ್ಲಿ ಅಂತಹ ಕೆಲಸಗಳು ಪೂರ್ಣಗೊಳ್ಳುವ ಯೋಗವಿದೆ. ಭವಿಷ್ಯದ ಯೋಜನೆಗಳನ್ನು ಶಿಸ್ತಿನಿಂದ ರೂಪಿಸಲು ಈ ದಿನ ಅತ್ಯುತ್ತಮವಾದಂತಹ ದಿನ. ಉದ್ಯೋಗಿಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆ ಮತ್ತು ಸೂಕ್ಷ್ಮ ಕೆಲಸಗಳಿಗೆ ಶ್ಲಾಘನೆ ಲಭಿಸಲಿದೆ. ಮುಂದಿನ ವಾರದ ಕಾರ್ಯಸೂಚಿಯನ್ನು ಅತ್ಯಂತ ಸೂಕ್ತವಾಗಿ ರೂಪಿಸಿಕೊಳ್ಳಲಿದ್ದೀರಿ. ಲೆಕ್ಕಪತ್ರ, ಬ್ಯಾಂಕಿಂಗ್, IT, ಸಾಫ್ಟ್ವೇರ್ ಹಾಗೂ ಬರವಣಿಗೆ ಮತ್ತು ಸಂಶೋಧನಾ ರಂಗದಲ್ಲಿರುವವರಿಗೆ ಪ್ರಗತಿದಾಯಕ ವಾತಾವರಣವಿರಲಿದೆ. ವ್ಯವಹಾರದಲ್ಲಿ ಸ್ಥಿರ ಪ್ರಗತಿ ಹಾಗೂ ಲಾಭ ಕಂಡು ಬರಲಿದೆ. ಲೇಖನ ಸಾಮಗ್ರಿಗಳು ಮತ್ತು ಮುದ್ರಣ ಮಾಡತಕ್ಕಂಥವರಿಗೆ, ಆನ್ಲೈನ್ ವಹಿವಾಟು ಮಾಡುವವರಿಗೆ ಹಾಗೂ ಕಮಿಷನ್ ಏಜೆನ್ಸಿ ಮಾಡತಕ್ಕಂಥವರಿಗೆ, ಹೋಟೆಲ್ ಉದ್ಯಮದವರಿಗೆ, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೂ ಈ ದಿನ ಒಳ್ಳೆಯ ಶುಭ ಫಲಗಳು ಬರಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಭದ್ರವಾಗಿರಲಿದೆ. ಹಳೆಯ ಹೂಡಿಕೆಗಳು ಕೆಲಸಗಳಿಂದ ಧನಾಗಮನವಾಗುವ ಯೋಗವೂ ಇದೆ. ನಿಮ್ಮ ಬಜೆಟ್ ಯೋಜನಾಬದ್ಧವಾಗಿದ್ದರೂ ಅನಗತ್ಯ ಖರ್ಚುಗಳನ್ನು ಆದಷ್ಟು ನೀವು ನಿಯಂತ್ರಣ ಮಾಡಿಕೊಳ್ಳಿ. ಕೌಟುಂಬಿಕ ಅವಶ್ಯಕತೆಗಳು ಹಾಗೂ ಆರೋಗ್ಯ ಸಂಬಂಧಿತ ಹೂಡಿಕೆಗಳಿಗೆ ಸೂಕ್ತ ಧನ ವಿನಿಯೋಗ ಮಾಡಲಿದ್ದೀರಿ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ ಮತ್ತು ಒಂದು ಮನೆಯ ಹಿರಿಯರೊಂದಿಗೆ ಸಮಾಲೋಚಿಸಿ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವಂತಹ ದಿನ. ಪ್ರೇಮಿಗಳಿಗೆ ಈ ದಿನ ಸೌಹಾರ್ದಯುತವಾಗಿದ್ದು ಪ್ರಬುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಆರೋಗ್ಯವು ಈ ದಿನ ಉತ್ತಮವಾಗಿರಲಿದೆ. ದೈಹಿಕವಾಗಿ ಲವಲವಿಕೆ ಮತ್ತು ಮಾನಸಿಕವಾಗಿ ಪ್ರಶಾಂತತೆ ಇರತಕ್ಕಂಥ ದಿನ. ಸೌಮ್ಯ ಆಹಾರ ಸೇವನೆ, ದೈನಂದಿನ ಯೋಗ ಹಾಗೂ ಪ್ರಾಣಾಯಾಮವು ನಿಮ್ಮ ಚೈತನ್ಯವನ್ನು ಇನ್ನಷ್ಟು ಹೆಚ್ಚು ಮಾಡಲಿದೆ. ಕೃಷಿಕರಿಗೆ ಇಂದಿನ ದಿನ ಶುಭ ತಂದುಕೊಡಲಿದೆ. ತರಕಾರಿ ಹಾಗೂ ಶಾರ್ಟ್ ಟರ್ಮ್ ಬೆಳೆಗಳು, ನಿಮಗೆ ಧಾನ್ಯಗಳನ್ನು ಬೆಳೀತಕ್ಕಂಥ ರೈತರಿಗೆ ಮಾರುಕಟ್ಟೆಯಲ್ಲಿ ತೃಪ್ತಿಕರ ಬೆಲೆ ದೊರೆಯಲಿದೆ. ಜಮೀನಿನ ನಿರ್ವಹಣೆ ಹಾಗೂ ವ್ಯವಸ್ಥೆಗೆ ಈ ದಿನ ಉತ್ತಮವಾದಂತಹ ದಿನ. ವಿದ್ಯಾರ್ಥಿಗಳಿಗೆ ಈ ದಿನ ಅಭ್ಯಾಸದಲ್ಲಿ ಏಕಾಗ್ರತೆ ಮೂಡಲಿದೆ. ನೀವು ನಿಮ್ಮ ವಿದ್ಯಾಭ್ಯಾಸವನ್ನು, ಕಠಿಣ ವಿಷಯಗಳನ್ನು ಈ ದಿನ ಸುಲಭವಾಗಿ ಅರ್ಥೈಸಿಕೊಳ್ಳಲಿದ್ದೀರಿ. ಗಣಿತ ಕಲಿತಕ್ಕಂಥವರಿಗೆ ಸೈನ್ಸ್, ಕಾಮರ್ಸ್, CA ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ಕನ್ಯಾ ರಾಶಿಯ ನಿಮಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಶಿಕ್ಷಣದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂಥ ದಿನ. ಈ ದಿನ ನೀವು ನಿಮ್ಮ ದಿನವನ್ನು ಜ್ಞಾನ ವೃದ್ಧಿಗೆ ಹಾಗೂ ವೃತ್ತಿಪರ ಯೋಜನೆಗಳನ್ನು ಪುನರಾವಲೋಕನ ಮಾಡಲು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಪ್ರತಿಯೊಂದು ವಿಚಾರದಲ್ಲೂ ಅತಿಯಾದ ಪರಿಪೂರ್ಣತೆ ಹಾಗೂ ಮಾನಸಿಕ ಒತ್ತಡ ತಂದುಕೊಳ್ಳಬೇಡಿ. ಎಚ್ಚರಿಕೆಯಿಂದ ಇರಿ. ಭಾನುವಾರವಾದ್ದರಿಂದ ಬೆಳಗ್ಗೆ ಸೂರ್ಯದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಈ ದಿನ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ಬುಧಾಯ ನಮಃ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಅತ್ಯಂತ ಸೌಹಾರ್ದಯುತ, ಸಾಮಾಜಿಕ ಹಾಗೂ ಸುಖ ಸಂತೋಷಗಳನ್ನು ನೀಡುವ ದಿನ. ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರ ಮತ್ತು ನಿಮ್ಮ ವಿಶೇಷವಾದಂತಹ ಸೂರ್ಯದೇವನ ಕೃಪೆಯಿಂದ ಸಮಾಜದಲ್ಲಿ ನಿಮ್ಮ ವರ್ಚಸ್ಸು ಮತ್ತು ಗೌರವ ಹೆಚ್ಚಾಗಲಿದೆ. ವಾರದ ಅಂತ್ಯವಾದ್ದರಿಂದ ಸೌಂದರ್ಯ, ಕಲೆ, ಪ್ರವಾಸ ಹಾಗೂ ಸ್ನೇಹಿತರೊಂದಿಗೆ ಮೋಜಿನ ಸಮಯವನ್ನು ಕಳೆಯಲು ಸೂಕ್ತ ಅವಕಾಶ ನಿಮಗೆ ಸಿಗಲಿದೆ. ಆಕರ್ಷಕ ಆಲೋಚನೆಗಳಿಂದ ಹೊಸ ಬಾಗಿಲುಗಳು ತೆರೆಯಲಿದೆ.
ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಂವಹನ ಶೈಲಿ ಮತ್ತು ನಾಯಕತ್ವಕ್ಕೆ ಪ್ರಶಂಸೆ ಲಭಿಸಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಳಲಿದ್ದೀರಿ. ಕಲೆ, ಫ್ಯಾಷನ್, ಮಾಧ್ಯಮ, ಸಾರ್ವಜನಿಕ ಸಂಪರ್ಕ, ಹೋಟೆಲ್ ಹಾಗೂ ಆಡಳಿತ ವಲಯದಲ್ಲಿರುವವರಿಗೆ ಅತ್ಯಂತ ಸಾಫಲ್ಯದ ದಿನವಾಗಲಿದೆ. ಉದ್ಯಮದಲ್ಲಿ ನೀವು ಒಳ್ಳೆಯ ಪ್ರಗತಿಯನ್ನು ಕಾಣುವಂಥ ದಿನ. ಆಕರ್ಷಕ ಧನ ಲಾಭ ಕಂಡುಬರುವ ಯೋಗವಿದೆ. ವಸ್ತ್ರ, ಸೌಂದರ್ಯವರ್ಧಕಗಳು, ಆಭರಣಗಳು, ಆಟೋಮೊಬೈಲ್ಸ್ ಹಾಗೂ ಮನೋರಂಜನಾ ರಂಗದ ವ್ಯಾಪಾರಿಗಳಿಗೆ ಒಳ್ಳೆಯ ಮಾರಾಟದ ಯೋಜನೆಗಳು ನಿಮಗೆ ಲಭ್ಯವಾಗಲಿದೆ. ಒಳ್ಳೆಯ ಯೋಗಗಳು ದೊರೆಯಲಿದೆ. ಹೂಡಿಕೆಗಳಲ್ಲಿ ಭವಿಷ್ಯದಲ್ಲಿ ಉತ್ತಮ ಆದಾಯ ತರುವ ಮುನ್ಸೂಚನೆ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ ಬಲವಾಗಿದ್ದರೂ ನಾನಾ ಮೂಲಗಳಿಂದ ವಿಶೇಷವಾಗಿ ಹಳೆಯ ವ್ಯವಹಾರಗಳು ಹಾಗೂ ಸ್ನೇಹಿತರ ಮೂಲಕ ಲಾಭ ಹರಿದು ಬರಲಿದೆ. ನಿಮ್ಮ ವೈಯಕ್ತಿಕ ಸುಖ ಸೌಕರ್ಯಗಳು, ಶಾಪಿಂಗ್ ಹಾಗೂ ಕೌಟುಂಬಿಕ ಪ್ರವಾಸಕ್ಕಾಗಿ ಸಂತೋಷದಿಂದ ಧನ ವಿನಿಯೋಗ ಮಾಡಲಿದ್ದೀರಿ. ಕುಟುಂಬದಲ್ಲಿ ಅತ್ಯಂತ ಮಧುರ ಹಾಗೂ ಹರ್ಷದ ವಾತಾವರಣವಿರಲಿದೆ. ಪ್ರೀತಿ ಪಾತ್ರರ ಜೊತೆ ಕಾಲ ಕಳೆಯಲು ಒಳ್ಳೆಯ ಅವಕಾಶ ದೊರೆಯಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹೆಚ್ಚಾಗುವಂಥ ದಿನ ಹಾಗೂ ಪ್ರೇಮಿಗಳಿಗೂ ಈ ದಿನ ಸಂತೋಷಕರವಾಗಿದ್ದು ಪ್ರವಾಸ ಮಾಡತಕ್ಕಂಥದ್ದು, ಶುಭ ಸಮಾರಂಭಗಳಲ್ಲಿ ಭಾಗವಹಿಸತಕ್ಕಂಥದ್ದು ನೀವು ಮಾಡಲಿದ್ದೀರಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯವು ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿದ್ದರೂ ಹಿಂದೆ ಇದ್ದಂಥ ನಿಮ್ಮ ಕಾಯಿಲೆಗಳು ಸ್ವಲ್ಪ ಪುನರಾವರ್ತಿತವಾಗಬಹುದು. ಸ್ವಲ್ಪ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಸ್ವಲ್ಪ ಅನಾರೋಗ್ಯವನ್ನು, ಶೀತ, ಕಫ ಹಾಗೂ ಜ್ವರದಂಥ ಅನಾರೋಗ್ಯಗಳು ಕಾಡಬಹುದು. ಸ್ವಲ್ಪ ಉತ್ತಮ ಆಹಾರ ಸೇವನೆ ಮಾಡತಕ್ಕಂಥದ್ದನ್ನು ಮಾಡಿಕೊಳ್ಳಿ ಹಾಗೂ ಒಳ್ಳೆಯ ಯೋಗಗಳು ದೊರೆಯಲಿದೆ. ಇಂದಿನ ಕೃಷಿಕರಿಗೆ ಶುಭವಾರವಾಗಲಿದೆ. ವಾಣಿಜ್ಯ ಬೆಳೆಗಳು ಬೆಳೆಯುವ ರೈತರಿಗೆ ಒಳ್ಳೆಯ ಯೋಗಗಳು ದೊರೆಯಲಿದೆ. ರೈತರಿಗೆ ಮಾರುಕಟ್ಟೆಯಲ್ಲಿ ಆಕರ್ಷಕ ಧಾರಣೆ ದೊರೆಯಲಿದೆ. ಜಮೀನಿನ ಸೌಂದರ್ಯೀಕರಣಕ್ಕಾಗಿ, ನೀರಾವರಿ ಅಭಿವೃದ್ಧಿ ಕೆಲಸಗಳಿಗಾಗಿ ಈ ದಿನ ಸೂಕ್ತವಾದಂತಹ ದಿನ. ಇನ್ನು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸೃಜನಶೀಲತೆ ಹೆಚ್ಚಾಗಲಿದೆ. ಕಲೆ, ಡಿಸೈನಿಂಗ್, ಸಂಗೀತ, ಕಾನೂನು ಹಾಗೂ ವಾಣಿಜ್ಯ ವಿಭಾಗದ ತುಲಾರಾಶಿಯ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳಿಂದ ಪ್ರಶಂಸೆಗೆ ಪಾತ್ರರಾಗಲಿದ್ದೀರಿ. ಇಂದಿನ ದಿನವನ್ನು ಸಮಾಜದಲ್ಲಿ ಹೊಸ ಸಂಪರ್ಕಗಳನ್ನು ಬೆಳೆಸಿಕೊಳ್ಳಲು ಹಾಗೂ ವೈಯಕ್ತಿಕ ಬಾಂಧವ್ಯ ಗಟ್ಟಿಗೊಳಿಸಲು ಬಳಸಿಕೊಳ್ಳುವಂಥದ್ದು ಒಳ್ಳೆಯದು. ಇತರರನ್ನು ಮೆಚ್ಚಿಸಲು ಅತಿಯಾಗಿ ಹಣ ಖರ್ಚು ಮಾಡಬೇಡಿ. ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿ. ಭಾನುವಾರವಾದ್ದರಿಂದ ಸೂರ್ಯ ಉದಯ ಆಗುವಾಗ ಬೇಗ ಎದ್ದು ಅರ್ಘ್ಯವನ್ನು ನೀಡಿ, ಸೂರ್ಯನ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಗುಲಾಬಿ ಬಣ್ಣ, ಶುಭ ಮಂತ್ರ ಓಂ ಭಾಸ್ಕರಾಯ ನಮಃ. ವೃಶ್ಚಿಕ ರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಒಳ್ಳೆಯ ಶುಭ ಫಲಗಳನ್ನು ಕೊಡಲಿದೆ. ಪ್ರಗತಿದಾಯಕ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಸುದಿನ. ನಿಮ್ಮ ರಾಶ್ಯಾಧಿಪತಿ ಮಂಗಳನಿಗೆ ಮಿತ್ರ ಗ್ರಹವಾದ ಸೂರ್ಯದೇವನ ದಿನವಾದ್ದರಿಂದ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಹಾಗೂ ಕೆಲಸಗಳಲ್ಲಿ ವೇಗ ಕಂಡುಬರುವಂತಹ ದಿನ. ವಾರದ ಅಂತ್ಯದ ದಿನವಾದರೂ ನಿಮ್ಮ ಪ್ರಭಾವ ಮತ್ತು ನಾಯಕತ್ವ ಗುಣಗಳು ಹಾಗೂ ಕೆಲಸದ ದಕ್ಷತೆಯಿಂದ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಿ ಯಶಸ್ಸು ಪಡೆದುಕೊಳ್ಳಲಿದ್ದೀರಿ. ಉದ್ಯೋಗಿಗಳು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಹಾಗೂ ಕಠಿಣ ನಿರ್ಧಾರಗಳಿಗೆ ಮೇಲಧಿಕಾರಿಗಳಿಂದ ಶ್ಲಾಘನೆ ನಿಮಗೆ ಸಿಗಲಿದೆ. ಆಡಳಿತ, ರಕ್ಷಣೆ, ರಿಯಲ್ ಎಸ್ಟೇಟ್, ತಾಂತ್ರಿಕ ಹಾಗೂ ವೈದ್ಯಕೀಯ ರಂಗದಲ್ಲಿರುವವರಿಗೆ ಅತ್ಯಂತ ಸಾಫಲ್ಯದ ದಿನ. ಹೊಸ ಹುದ್ದೆ ಅಥವಾ ಜವಾಬ್ದಾರಿಗಳು ಎದುರಾಗಬಹುದು. ಉದ್ಯಮದಲ್ಲಿ ಉತ್ತಮ ಧನ ಲಾಭ ಹಾಗೂ ವ್ಯವಹಾರ ವಿಸ್ತರಣೆಗೆ ಅನುಕೂಲಕರ ವಾತಾವರಣವಿರಲಿದೆ. ಭೂಮಿ, ಕಟ್ಟಡ ಸಾಮಗ್ರಿಗಳು, ಲೋಹ, ಇಂಧನ ಹಾಗೂ ತಾಂತ್ರಿಕ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಆಕರ್ಷಕ ಲಾಭ ದೊರೆಯಲಿದೆ. ನೂತನ ಯೋಜನೆಯಲ್ಲಿ ಬಂಡವಾಳ ತೊಡಗಿಸಲು ಇಂದಿನ ದಿನ ಅತ್ಯಂತ ಶುಭಕರವಾದಂಥ ದಿನ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಸರ್ಕಾರಿ ಕೆಲಸಗಳಿಂದ, ಸ್ಥಿರ ಆಸ್ತಿಯಿಂದ ಅಥವಾ ದೀರ್ಘಕಾಲದ ಹೂಡಿಕೆಗಳಿಂದ ಧನಾಗಮನವಾಗುವ ಯೋಗವಿದೆ. ಬಾಕಿ ಉಳಿದಿದ್ದಂತಹ ಹಣ ಮರಳಿ ಕೈ ಸೇರುವ ಕುಟುಂಬದ ಯೋಗವಿದೆ ಹಾಗೂ ಬಾಕಿ ಉಳಿದಿದ್ದಂತಹ ಹಣಗಳು, ಯೋಗಗಳು ದೊರೆಯಲಿದೆ. ಅಭಿವೃದ್ಧಿಗಾಗಿ, ಭವಿಷ್ಯದ ಯೋಜನೆಗಳಿಗಾಗಿ ಧನವನ್ನು ವಿನಿಯೋಗ ಮಾಡುವಂತಹ ದಿನ. ಸಂತಸ ಹಾಗೂ ಉತ್ಸಾಹದ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರಲಿದೆ. ತಂದೆಯವರ ಹಾಗೂ ಹಿರಿಯರ
ಬೆಂಬಲ ದೊರೆಯಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ, ಅನ್ಯೋನ್ಯತೆ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಈ ದಿನ ಸೌಹಾರ್ದಯುತವಾಗಿದ್ದು ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡತಕ್ಕಂಥ ದಿನ. ಆರೋಗ್ಯವು ಈ ದಿನ ಉತ್ತಮವಾಗಿರಲಿದೆ. ದೈಹಿಕವಾಗಿ ಚೈತನ್ಯ ಮತ್ತು ಮಾನಸಿಕವಾಗಿ ನಿರಾಳತೆಯನ್ನು ಅನುಭವಿಸುವಂತಹ ದಿನ. ದೈನಂದಿನ ಲಘು ವ್ಯಾಯಾಮ ಹಾಗೂ ಸೂರ್ಯ ನಮಸ್ಕಾರವು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಅಭಿವೃದ್ಧಿದಾಯಕವಾದಂತಹ ದಿನ. ಭೂಮಿ ಅಭಿವೃದ್ಧಿ, ನೀರಾವರಿ ಹಾಗೂ ಕಾಮಗಾರಿಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಭರ್ಜರಿ ಧಾರಣೆ ದೊರೆಯಲಿದೆ. ಕೃಷಿ ಯಂತ್ರೋಪಕರಣಗಳ ಖರ್ಚಿಗೆ ಈ ದಿನ ಶುಭಕರವಾದಂತಹ ದಿನ. ವಿದ್ಯಾರ್ಥಿಗಳಿಗೆ ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ದುಪ್ಪಟ್ಟಾಗುವಂತಹ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಇಂಜಿನಿಯರಿಂಗ್, ವೈದ್ಯಕೀಯ ಹಾಗೂ ಸಂಶೋಧನಾ ವಿಭಾಗದ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಈ ದಿನ ಅಭ್ಯಾಸದಲ್ಲಿ ನೀವು ಮುಂಚೂಣಿಯಲ್ಲಿರತಕ್ಕಂಥ ದಿನ. ಇನ್ನು ಈ ದಿನ ನೀವು ದಿನದ ಧನಾತ್ಮಕ ಶಕ್ತಿಯನ್ನು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಕಾರ್ಯಗಳಿಗೆ ಬಳಸಿಕೊಳ್ಳಿ. ಕ್ಷಣಿಕ ಕೋಪ ಹಾಗೂ ಅನಗತ್ಯ ವಾದವಿವಾದಗಳಿಂದ ಆದಷ್ಟು ದೂರವಾಗಿರುವುದು ಒಳ್ಳೆಯದು. ಭಾನುವಾರದಂದು ಬೆಳಗ್ಗೆ ಉದಯಿಸುವ ಸೂರ್ಯ ದೇವನಿಗೆ ಅರ್ಘ್ಯ ನೀಡುವುದು, ಆದಿತ್ಯ ಹೃದಯ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸ್ ಪಠಿಸುವುದು ನಿಮ್ಮ ಭಾಗ್ಯ ಮತ್ತು ಪ್ರಭಾವವನ್ನು ವೃದ್ಧಿಸಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಹಳದಿ ಬಣ್ಣ, ಶುಭ ಮಂತ್ರ ಓಂ ಮಹಾಗಣಪತಯೇ ನಮಃ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಅತ್ಯಂತ ಸೌಭಾಗ್ಯದಾಯಕ, ಉತ್ಸಾಹಭರಿತ ಹಾಗೂ ಯಶಸ್ವಿ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿ ಗುರು ಮತ್ತು ನಿಮ್ಮ ಸೂರ್ಯದೇವನ ಒಂದು ಮಿತ್ರತ್ವದ ಶುಭ ಪ್ರಭಾವದಿಂದ ಮನಸ್ಸಿನಲ್ಲಿ ಧರ್ಮ, ಜ್ಞಾನ ಮತ್ತು ಹೊಸ ಭರವಸೆಗಳು ಮೂಡಲಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದೀರಿ ಹಾಗೂ ದೀರ್ಘಕಾಲದಿಂದ ಒಂದು ತಡೆಯಾಗಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ, ಮನ್ನಣೆಗಳು ಹೆಚ್ಚಾಗುವಂಥ ದಿನ. ವೃತ್ತಿರಂಗದಲ್ಲಿ ನಿಮ್ಮ ಜ್ಞಾನ ಮತ್ತು ಪ್ರಬುದ್ಧತೆಗೆ ಮೇಲಧಿಕಾರಿಗಳಿಂದ ಶ್ಲಾಘನೆ ಲಭಿಸಲಿದೆ. ಉನ್ನತ ಹುದ್ದೆ ಅಥವಾ ಹೊಸ ಜವಾಬ್ದಾರಿಗಳು ಒದಗಿ ಬರುವ ಯೋಗವಿದೆ. ಆಡಳಿತ, ನ್ಯಾಯಾಂಗ, ಶಿಕ್ಷಣ, ಹಣಕಾಸು, ವಿದೇಶಿ ವ್ಯವಹಾರ ಹಾಗೂ ಆಯಾ ಕಟ್ಟಿನ ರಂಗದಲ್ಲಿರುವಂತಹ ಧನುಸ್ಸು ರಾಶಿಯವರಿಗೆ ಪ್ರಗತಿದಾಯಕವಾದಂತಹ ದಿನ. ವ್ಯಾಪಾರಿಗಳಿಗೆ ಉದ್ಯಮದಲ್ಲಿ ಒಳ್ಳೆಯ ಪ್ರಗತಿ ಇದೆ. ಸಮಾಧಾನಕರ ಧನ ಲಾಭ ಕಂಡುಬರತಕ್ಕಂತಹ ದಿನ. ಟ್ರಾವೆಲ್ಸ್ ಏಜೆನ್ಸಿಗಳಿಗೆ, ಸಾರಿಗೆ ಮಾಡತಕ್ಕಂಥವರಿಗೆ, ಪುಸ್ತಕಗಳ ವ್ಯಾಪಾರ, ಧಾರ್ಮಿಕ ವಸ್ತುಗಳು ಹಾಗೂ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭವಿದೆ. ರಫ್ತು ಮಾಡತಕ್ಕಂಥವರಿಗೆ, ಆಮದು ಮಾಡತಕ್ಕಂಥವರಿಗೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡತಕ್ಕಂಥವರಿಗೂ ಒಳ್ಳೆಯ ಆಕರ್ಷಕ ಅವಕಾಶಗಳು ದೊರೆಯುವಂತಹ ದಿನ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ನಾನಾ ಮೂಲಗಳಿಂದ, ವಿಶೇಷವಾಗಿ ಹಳೆಯ ಹೂಡಿಕೆಗಳಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ದೂರದ ಪ್ರಯಾಣಗಳಿಂದ ಧನಾಗಮನವಾಗುವ ಯೋಗವೂ ಇದೆ. ದೈಹಿಕ ಕಾರ್ಯಗಳು, ಶಿಕ್ಷಣ ಹಾಗೂ ವೈಯಕ್ತಿಕ ಅಭಿವೃದ್ಧಿಗಾಗಿ ಸಂತೋಷದಿಂದ ಹಣ ವಿನಿಯೋಗವಾಗಲಿದೆ. ಕುಟುಂಬದಲ್ಲಿ ಅತ್ಯಂತ ಸಂತಸ, ಶಾಂತಿ ಹಾಗೂ ಹರ್ಷದ ವಾತಾವರಣವಿರಲಿದೆ. ತಂದೆ ಅಥವಾ ಮನೆಯ ಹಿರಿಯರ ಅಥವಾ ಗುರುಗಳ ಸಂಪೂರ್ಣ ಆಶೀರ್ವಾದ ನಿಮಗೆ ದೊರೆಯಲಿದೆ. ದಾಂಪತ್ಯ ಜೀವನದಲ್ಲಿ ಗೌರವ ದೊರೆಯಲಿದೆ. ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ದಿನವೂ ಅತ್ಯುತ್ತಮವಾಗಿರಲಿದೆ. ಒಂದು ಸಂತೋಷದ ಸಮಯವನ್ನು ಕಳೆಯುವ ಯೋಗವೂ ಇದೆ. ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಮಾಡಿಕೊಳ್ಳಿ. ಏನೋ ಒಂದು ಸಣ್ಣ ಪುಟ್ಟ ಅನಾರೋಗ್ಯಗಳು, ಮಾನಸಿಕವಾದಂಥ ಕಿರಿಕಿರಿಗಳು ಬರುವಂಥ ಸಾಧ್ಯತೆ ಇದೆ. ಶೀತ, ಕಫದಂಥ ಅನಾರೋಗ್ಯಗಳು ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಚರ್ಮದ ವ್ಯಾಧಿಗಳು ಕಾಡಬಹುದು. ಸ್ವಲ್ಪ ಆರೋಗ್ಯದ ಕಡೆಗೆ ಜಾಗರೂಕತೆ, ಉತ್ತಮ ಆಹಾರ ಸೇವನೆಯನ್ನು ಮಾಡಿಕೊಳ್ಳಿ. ಕೃಷಿಕರಿಗೆ ನೀವು ಬೆಳೆದಂಥ ಬೆಳೆಗಳಿಂದ ಲಾಭಗಳಿದೆ. ಆದರೆ ನಿಮ್ಮ ಕೃಷಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಬೆಳೆದಂತಹ ಬೆಳೆಗಳು ನಿಮ್ಮ ಭೂಮಿಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಕೀಟನಾಶಕಗಳಿಂದಾಗಿ ಬೆಳೆದಂಥ ಬೆಳೆಗಳು ನಾಶವಾಗುವಂಥ ಸಾಧ್ಯತೆಯೂ ಇದೆ. ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಹವಾಮಾನದ ವೈಪರೀತ್ಯದಿಂದಾಗಿ ಏರುಪೇರುಗಳಾಗಬಹುದು. ಜಾಗರೂಕತೆ ಇರಲಿ. ನೀರಾವರಿ ಯೋಜನೆಗಳಿಗೆ ಈ ದಿನ ಅತ್ಯಂತ ಸೂಕ್ತವಾದಂತಹ ದಿನ.
ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶ ದೊರೆಯಲಿದೆ. ಹೆಚ್ಚಿನ ಸಮಯವನ್ನು ಈ ದಿನ ನೀವು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಶಿಕ್ಷಣ, ಕಾನೂನು, ಮ್ಯಾನೇಜ್ಮೆಂಟ್ ಹಾಗೂ ದರ್ಶನ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಂತಹ ವಿದ್ಯಾರ್ಥಿಗಳಿಗೆ ಅಥವಾ ವೈದ್ಯಕೀಯ ವಿದ್ಯಾರ್ಥಿಗಳು ಈ ದಿನ ಒಳ್ಳೆಯ ಪ್ರಗತಿ ಕಾಣಲಿದ್ದೀರಿ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಮತ್ತು ಇಂದಿನ ಭಾನುವಾರವಾದ್ದರಿಂದ ಪೂರ್ಣ ದೈವಿಕ ಧನಾತ್ಮಕ ಶಕ್ತಿಯನ್ನು ನೀವು ಹೆಚ್ಚಿನ ವೃದ್ಧಿ ಮಾಡಿಕೊಳ್ಳಲಿದ್ದೀರಿ. ಈ ದಿನ ವಿಶೇಷವಾಗಿ ನಿಮ್ಮ ಶುಭ ಫಲಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೆಂಪು, ಮಂತ್ರ ಓಂ ಬೃಹಸ್ಪತಯೇ ನಮಃ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಒಳ್ಳೆಯ ಶ್ರಮ, ಆತ್ಮವಿಶ್ವಾಸ ಹಾಗೂ ಭವಿಷ್ಯದ ಯೋಜನೆಗಳಿಗೆ ಅತ್ಯುತ್ತಮ ಫಲಗಳನ್ನು ತಂದುಕೊಡಲಿದೆ. ನಿಮ್ಮ ರಾಶಿಯಾಧಿಪತಿ ಶನಿಯ ಶಾಂತ ಹಾಗೂ ಪ್ರಬುದ್ಧ ಗುಣ ಮತ್ತು ಸೂರ್ಯದೇವನ ಒಂದು ಪ್ರಭಾವದಿಂದ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡುವಂತಹ ದಿನ. ಕಠಿಣ ಸವಾಲುಗಳನ್ನು ಜಾಣ್ಮೆಯಿಂದ ಎದುರಿಸಲಿದ್ದೀರಿ. ಯಶಸ್ಸನ್ನು ಪಡೆಯಲಿದ್ದೀರಿ. ವಾರದ ಅಂತ್ಯವಾದ್ದರಿಂದ ನಿಮ್ಮ ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಿತ ನಿಮ್ಮ ಸೂಕ್ತ ವಾತಾವರಣವು ನಿಮಗೆ ಕೂಡಿ ಬರಲಿದೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆ ಮತ್ತು ಆಡಳಿತ ಸಾಮರ್ಥ್ಯಕ್ಕೆ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಮೆಚ್ಚುಗೆಗಳು ಲಭಿಸಲಿದೆ. ಹಾಗೂ ಮುಂದಿನ ವಾರದ ಕೆಲಸಗಳ ಬಗ್ಗೆ ಕಾರ್ಯನಿಮಿತ್ತವಾಗಲಿದ್ದೀರಿ. ಒಳ್ಳೆಯ ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ದಿನ. ಸರ್ಕಾರಿ ವಲಯ, ರಕ್ಷಣೆ, ಆಡಳಿತ ನಿರ್ಮಾಣ ಹಾಗೂ ತಾಂತ್ರಿಕ ರಂಗದಲ್ಲಿರುವವರಿಗೆ ಒಳ್ಳೆಯ ಶುಭ ಫಲಗಳು ಬರಲಿದೆ. ಉದ್ಯಮದಲ್ಲಿ ಸ್ಥಿರ ಪ್ರಗತಿಯನ್ನು ಕಾಣಲಿದ್ದೀರಿ. ಆಕರ್ಷಕ ಧನ ಲಾಭ ಕಂಡು ಬರಲಿದೆ. ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ ಒಳ್ಳೆಯ ಯೋಜನೆಗಳನ್ನು ಮಾಡಿಕೊಳ್ಳಲಿದ್ದೀರಿ. ಕಟ್ಟಡ ಸಾಮಗ್ರಿಗಳು, ಕಬ್ಬಿಣ ಅಥವಾ ಲೋಹ ಯಂತ್ರೋಪಕರಣಗಳ ವ್ಯವಹಾರದಲ್ಲೂ ಒಳ್ಳೆಯ ವ್ಯಾಪಾರದಲ್ಲೂ ಮಾರಾಟದಲ್ಲೂ ನೀವು ಯಶಸ್ಸನ್ನು ಕಾಣುವಂಥ ದಿನ. ಈ ದಿನ ಆರ್ಥಿಕ ಪರಿಸ್ಥಿತಿ ಭದ್ರವಾಗಿದ್ದು ಹಳೆಯ ಸ್ಥಿರ ಆಸ್ತಿ, ಹೂಡಿಕೆಗಳು ಅಥವಾ ಸರ್ಕಾರಿ ಸಂಬಂಧಿತ ಕೆಲಸಗಳಿಂದ ಒಳ್ಳೆಯ ಯೋಗಗಳಿದೆ. ಭವಿಷ್ಯದ ಭದ್ರತೆಗಾಗಿ ಹೊಸ ಉಳಿತಾಯ ಮಾಡಿಕೊಳ್ಳಲಿದ್ದೀರಿ. ಬಂಡವಾಳ ಹೂಡಿಕೆ ಮಾಡಲಿದ್ದೀರಿ. ಅನಗತ್ಯ ಖರ್ಚುಗಳನ್ನು ಆದಷ್ಟು ನಿಗ್ರಹ ಮಾಡಿ ಬಜೆಟ್ ಅನ್ನು ಕಾಯ್ದುಕೊಳ್ಳಿ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಸೌಹಾರ್ದತೆಯ ವಾತಾವರಣವಿರಲಿದೆ. ತಂದೆಯವರ ಹಾಗೂ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮಗೆ ದೊರೆಯಲಿದೆ. ನಿಮ್ಮ ದಾಂಪತ್ಯ ಜೀವನ ಪರಸ್ಪರ ಗೌರವ ಮತ್ತು ಅನ್ಯೋನ್ಯತೆಯಿಂದ ಹೆಚ್ಚಾಗಿರಲಿದೆ. ಪ್ರೇಮಿಗಳಿಗೆ ದಿನವು ಸೌಹಾರ್ದಯುತವಾಗಿರಲಿದೆ. ಆರೋಗ್ಯವು ಸಮಾಧಾನಕರವಾಗಿರಲಿದೆ. ದೈಹಿಕವಾಗಿ ಚೈತನ್ಯ ಮತ್ತು ಮಾನಸಿಕವಾಗಿ ದೃಢತೆಯನ್ನು ಅನುಭವಿಸಲಿದ್ದೀರಿ. ದೈನಂದಿನ ಲಘು ವ್ಯಾಯಾಮ, ಪ್ರಾಣಾಯಾಮ ಹಾಗೂ ಸೂಕ್ತ ವಿಶ್ರಾಂತಿ ನಿಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಲು ನೆರವಾಗಲಿದೆ. ಕೃಷಿಕರಿಗೆ ಇಂದಿನ ದಿನ ಶುಭ ತಂದುಕೊಡಲಿದೆ. ಭೂಮಿ ಅಭಿವೃದ್ಧಿ, ನೀರಾವರಿ ಯೋಜನೆಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ತೃಪ್ತಿಕರ ಧಾರಣೆ ದೊರೆಯಲಿದೆ. ನೂತನ ಕೃಷಿ ಯಂತ್ರೋಪಕರಣಗಳ ಬಳಕೆಗೆ ಸೂಕ್ತವಾದಂತಹ ದಿನ. ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ನೀವು ಶ್ರಮಕ್ಕೆ ತಕ್ಕದಾದಂತಹ ಫಲಿತಾಂಶವನ್ನು ಪಡೆಯಲಿದ್ದೀರಿ. ಏಕಾಗ್ರತೆ ಮೂಡಲಿದೆ. ವಿದ್ಯಾಭ್ಯಾಸದಲ್ಲಿ ಶಿಸ್ತು ಕಾಣಲಿದ್ದೀರಿ. ಇಂಜಿನಿಯರಿಂಗ್, ತಾಂತ್ರಿಕ ಶಿಕ್ಷಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ದೊರಕಲಿದೆ. ಇಂದಿನ ದಿನ ನೀವು ಸೂರ್ಯದೇವನ ತೇಜಸ್ಸನ್ನು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಕೊಳ್ಳಲು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಅತಿಯಾದ ನಿರಾಸಕ್ತಿ ಅಥವಾ ಕೆಲಸವನ್ನು ಮುಂದೂಡುವ ಮನೋಭಾವ ಬಾರದಂತೆ ನೋಡಿಕೊಳ್ಳುವುದು ಒಳ್ಳೆಯದು. ಈ ದಿನ ಭಾನುವಾರವಾದ್ದರಿಂದ ಸೂರ್ಯದೇವರ ಆರಾಧನೆ, ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದಲೂ ಶನಿಯ ಸ್ತೋತ್ರವನ್ನು ಪಠಿಸುವುದರಿಂದಲೂ ನಿಮಗೆ ಶುಭ ಫಲ ದೊರಕಲಿದೆ. ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ, ಶುಭ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ. ಶುಭವಾಗಲಿ. ಕುಂಭರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಅತ್ಯಂತ ಸೃಜನಶೀಲ, ನೂತನ ಆಲೋಚನೆಗಳಿಂದ ಕೂಡಿದ ಹಾಗೂ ಅನುಕೂಲಕರ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶಿಯಾಧಿಪತಿ ಶನಿ ಮತ್ತು ನಿಮ್ಮ ಒಂದು ಸೂರ್ಯನ ಪ್ರಭಾವದಿಂದ ನಿಮ್ಮ ಆಲೋಚನಾ ಶಕ್ತಿ ವಿಸ್ತಾರಗೊಳ್ಳಲಿದ್ದು ಹೊಸ ಸಂಪರ್ಕಗಳು ಬೆಳೆಯಲಿದೆ. ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸಲಿದ್ದೀರಿ. ವಾರದ ಅಂತ್ಯದಲ್ಲಿ ಹೊಸ ಯೋಜನೆಯನ್ನು ರೂಪಿಸಲು ಹಾಗೂ ಪ್ರೀತಿ ಪಾತ್ರರೊಂದಿಗೆ ಮೋಜಿನ ಕ್ಷಣಗಳನ್ನು ಕಳೆಯಲು ಸೂಕ್ತವಾಗಿ ಬಳಸಿಕೊಳ್ಳುವಂಥ ಯೋಗವಿದೆ. ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ
ನಿಮ್ಮ ನೂತನ ಕಲ್ಪನೆಗಳು ಮತ್ತು ತಾಂತ್ರಿಕ ನೈಪುಣ್ಯತೆಗೆ ಸಹೋದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಸಾಫ್ಟ್ವೇರ್, ಐಟಿ, ಸಂಶೋಧನೆ, ಮಾಧ್ಯಮ, ಸೋಷಿಯಲ್ ಮೀಡಿಯಾ ಹಾಗೂ ಸಾರ್ವಜನಿಕ ಸಂಪರ್ಕ ರಂಗದಲ್ಲಿರುವವರಿಗೆ ಲಾಭದಾಯಕವಾದಂಥ ದಿನ. ಉದ್ಯಮದಲ್ಲಿ ಉತ್ತಮ ಪ್ರಗತಿ ಹಾಗೂ ಆಕರ್ಷಕ ಧನ ಲಾಭ ಕಂಡುಬರಲಿದೆ. ಎಲೆಕ್ಟ್ರಾನಿಕ್ಸ್, ತಾಂತ್ರಿಕ ಉಪಕರಣಗಳು, ಆನ್ಲೈನ್ ವಹಿವಾಟು ಹಾಗೂ ಏಜೆನ್ಸಿಗಳು, ರಫ್ತು ಆಮದು ರಂಗದ ವ್ಯಾಪಾರಿಗಳಿಗೆ ನೂತನ ಅವಕಾಶಗಳು ಒದಗಿ ಬರಲಿದೆ. ಆರ್ಥಿಕ ಪರಿಸ್ಥಿತಿ ಭದ್ರವಾಗಿದ್ದು ನಾನಾ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಮಿತ್ರರ ಸಹಕಾರದಿಂದ ಧನಾಗಮನವಾಗುವ ಯೋಗವಿದೆ. ಭವಿಷ್ಯದ ಸುರಕ್ಷತೆಗಾಗಿ ಹೊಸ ಹಣಕಾಸು ಯೋಜನೆ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಚಿಂತನೆ ನಡೆಸತಕ್ಕಂಥ ದಿನ. ಕುಟುಂಬದಲ್ಲಿ ಹರ್ಷದಾಯಕ ಮತ್ತು ಆಹ್ಲಾದಕರ ಒಳ್ಳೆಯ ಒಂದು ವಾತಾವರಣವಿರಲಿದೆ. ಸ್ನೇಹಿತರು ಹಾಗೂ ಬಂಧು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಒಂದು ಸಂತೋಷ ಉಂಟಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ತಿಳುವಳಿಕೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನ ಸೌಹಾರ್ದಯುತವಾಗಿದ್ದು ಒಟ್ಟಿಗೆ ಒಂದು ಸುಂದರ ಸಮಯವನ್ನು ಕಳೆಯುವ ಯೋಗ ಕೂಡಿ ಬರಲಿದೆ. ಆರೋಗ್ಯವು ಉತ್ತಮವಾಗಿದ್ದು ದೈಹಿಕವಾಗಿ ಚೈತನ್ಯ ಮತ್ತು ಮಾನಸಿಕವಾಗಿ ಉತ್ಸಾಹವನ್ನು ಅನುಭವಿಸುವಂಥ ದಿನ. ಸರಿಯಾದ ಆಹಾರ ಕ್ರಮ, ದೈನಂದಿನ ಯೋಗ ಹಾಗೂ ಧ್ಯಾನವು ನಿಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಹೆಚ್ಚಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಶುಭ ತಂದುಕೊಡಲಿದೆ. ಆಧುನಿಕ ಕೃಷಿ ಪದ್ಧತಿ, ನೀರಾವರಿ ತಂತ್ರಜ್ಞಾನ ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯಲಿದೆ. ನೂತನ ಯಂತ್ರೋಪಕರಣಗಳ ಖರೀದಿಗೆ ಈ ದಿನ ಸೂಕ್ತವಾದಂತಹ ದಿನ. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಆಸಕ್ತಿ ಹಾಗೂ ಗ್ರಹಣ ಶಕ್ತಿ ದುಪ್ಪಟ್ಟಾಗಲಿದೆ. ತಾಂತ್ರಿಕ ಶಿಕ್ಷಣ, ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್ ಹಾಗೂ ಸಂಶೋಧನಾ ವಿಭಾಗದ ಕುಂಭರಾಶಿಯ ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಒಂದು ಯೋಗವಿದೆ. ಇಂದಿನ ದಿನವನ್ನು ನಿಮ್ಮ ನೂತನ ಯೋಜನೆಗಳು ಹಾಗೂ ಜ್ಞಾನಾಭಿವೃದ್ಧಿಗೆ ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಅತಿಯಾದ ಯೋಚನೆ ಅಥವಾ ಇತರರ ವಿಚಾರಗಳಲ್ಲಿ ಅತಿಯಾಗಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿಕೊಳ್ಳುವುದು ಒಳ್ಳೆಯದು. ಆದಷ್ಟು ಈ ದಿನ ಬೆಳಗ್ಗೆಯಿಂದಲೇ ಸೂರ್ಯದೇವರ ಆರಾಧನೆ ಮಾಡಿ ಹಾಗೂ ನಿಮ್ಮ ಇಷ್ಟ ದೇವರ ಕುಲದೇವರ ಸ್ಮರಣೆಯನ್ನು ಮಾಡಿ ತಂದೆ ತಾಯಿಯವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಮಂತ್ರ ಓಂ ಶನೈಶ್ಚರಾಯ ನಮಃ. ಮೀನರಾಶಿ. ಮೀನರಾಶಿಯವರಿಗೆ ಇಂದು ಭಾನುವಾರದ ಗ್ರಹಗತಿಗಳು ಅತ್ಯಂತ ಧಾರ್ಮಿಕ, ಶಾಂತಿಯುತ ಹಾಗೂ ಕಲ್ಯಾಣಕರ ಫಲಗಳನ್ನು ನೀಡಲಿದೆ. ನಿಮ್ಮ ರಾಶ್ಯಾಧಿಪತಿ ಗುರು ಮತ್ತು ಸೂರ್ಯದೇವನ ಒಂದು ಶುಭ ಪ್ರಭಾವದಿಂದ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆ ಹಾಗೂ ಧನಾತ್ಮಕ ಭಾವನೆಗಳು ಹೆಚ್ಚಾಗಲಿದೆ. ದೀರ್ಘ ಕಾಲದಿಂದ ಬಾಕಿ ಉಳಿದಿದ್ದಂಥ ಕೆಲವು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು, ಕೌಟುಂಬಿಕ ಹಾಗೂ ವೃತ್ತಿಪರ ಕೆಲಸಗಳು ಸುಸೂತ್ರವಾಗಿ ನೆರವೇರುವಂತಹ ಯೋಗವಿದೆ. ನಿಮ್ಮ ಅಂತಃಪ್ರಜ್ಞೆ ಹಾಗೂ ಜಾಣ್ಮೆಯಿಂದ ಕಷ್ಟಕರ ಕೆಲಸಗಳನ್ನು ಸುಲಭವಾಗಿ ನಿರ್ವಹಿಸಲಿದ್ದೀರಿ. ಉದ್ಯೋಗದ ವಿಚಾರದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಅನುಭವ, ಶಾಂತ ಸ್ವಭಾವ ಹಾಗೂ ಪ್ರಾಮಾಣಿಕತೆಗೆ ಒಂದು ವರಿಷ್ಠರಿಂದ ಶ್ಲಾಘನೆ ಲಭಿಸಲಿದೆ. ಶಿಕ್ಷಣ, ವೈದ್ಯಕೀಯ, ಸಾಮಾಜಿಕ ಸೇವಾ ಸಂಸ್ಥೆಗಳು, ಸಾರ್ವಜನಿಕ ಸಂಪರ್ಕ ಹಾಗೂ ಧಾರ್ಮಿಕ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಮೀನರಾಶಿಯವರಿಗೆ ಗೌರವ ಮತ್ತು ಪ್ರಗತಿ ಸಿಗಲಿದೆ. ವ್ಯವಹಾರದಲ್ಲಿ ಸಮಾಧಾನಕರ ಪ್ರಗತಿ ಹಾಗೂ ಆಕರ್ಷಕ ಲಾಭ ಕಂಡುಬರಲಿದೆ. ಜಲ ಸಂಬಂಧಿತ ಉತ್ಪನ್ನಗಳು, ಔಷಧಿ, ಹಾಲಿನ ಉತ್ಪನ್ನಗಳು, ಪೂಜಾ ಸಾಮಗ್ರಿಗಳು ಹಾಗೂ ಕೃಷಿ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಒಳ್ಳೆಯ ಮಾರಾಟವಾಗುವಂಥ ಯೋಗವಿದೆ. ನೂತನ ಹೂಡಿಕೆಗಳಿಗೆ ಭವಿಷ್ಯದಲ್ಲಿ ಉತ್ತಮ ಪ್ರತಿಫಲ ಸಿಗುವಂಥ ಯೋಗವೂ ಇದೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಲಿದೆ. ಧನಾತ್ಮಕ ಹೂಡಿಕೆಗಳು, ಹಳೆಯ ಬಾಕಿಯ ಹಣ ವಸೂಲಾತಿ ಅಥವಾ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳ ಒಂದು ಮೂಲಕ ನೀವು ಸುಖ ಸಮೃದ್ಧಿಯನ್ನು ವೃದ್ಧಿಸಿಕೊಳ್ಳಲಿದ್ದೀರಿ. ಕುಟುಂಬದ ಶ್ರೇಯಸ್ಸು, ದೈವಿಕ ಕಾರ್ಯಗಳು ಹಾಗೂ ಶಿಕ್ಷಣಕ್ಕಾಗಿ ಸಂತೋಷದಿಂದ ಹಣ ವಿನಿಯೋಗ ಮಾಡಲಿದ್ದೀರಿ. ಈ ದಿನ ಯಾರಿಗೂ ಹಣವನ್ನು ನೀವು ಸಾಲ ಕೊಡದೇ ಇರುವುದು ಒಳ್ಳೆಯದು. ಕುಟುಂಬದಲ್ಲಿ ಅತ್ಯಂತ ಸಂತಸ, ಪ್ರಶಾಂತತೆ ಹಾಗೂ ಅನ್ಯೋನ್ಯತೆಯ ವಾತಾವರಣವಿರಲಿದೆ. ಮನೆಯ ಹಿರಿಯರು ಮತ್ತು ಗುರುಗಳ ಸಂಪೂರ್ಣ ಆಶೀರ್ವಾದ ಲಭಿಸಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನ ಸೌಹಾರ್ದಯುತವಾಗಿದ್ದು
ಪ್ರಬುದ್ಧ ಆಲೋಚನೆಗಳೊಂದಿಗೆ ಪ್ರೀತಿಯನ್ನು ಗಟ್ಟಿಗೊಳಿಸಲಿದ್ದೀರಿ. ಆರೋಗ್ಯವು ಸಮಾಧಾನಕರವಾಗಿರಲಿದೆ. ಮಾನಸಿಕವಾಗಿ ಅಪಾರ ಶಾಂತಿ ಮತ್ತು ದೈಹಿಕವಾಗಿ ಚೈತನ್ಯವನ್ನು ಅನುಭವಿಸಲಿದ್ದೀರಿ. ದೈನಂದಿನ ಧ್ಯಾನ, ಪ್ರಾಣಾಯಾಮ ಹಾಗೂ ಸೌಮ್ಯ ಆಹಾರ ಸೇವನೆಯು ನಿಮ್ಮ ಆರೋಗ್ಯವನ್ನು ಬಲಪಡಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ಶುಭಕರವಾಗಿದೆ. ನೀರಾವರಿ ಆಧಾರಿತ ಬೆಳೆಗಳು, ತೋಟಗಾರಿಕೆ ಹಾಗೂ ಹಣ್ಣು ತರಕಾರಿಯಿಂದ ಒಳ್ಳೆಯ ಲಾಭ ಉಂಟಾಗಲಿದೆ. ಜಮೀನಿನ ನೀರಾವರಿ ವ್ಯವಸ್ಥೆ ಹಾಗೂ ಮಣ್ಣಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ದಿನ ಸೂಕ್ತವಾದಂತಹ ದಿನ. ಇನ್ನು ಈ ದಿನ ನೀವು ಆದಷ್ಟು ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಯಾವುದೇ ಒಂದು ವಿಚಾರಗಳಿಗೆ ಎಚ್ಚರಿಕೆಯನ್ನು ತಂದುಕೊಳ್ಳುವುದು ಒಳ್ಳೆಯದು. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಏಕಾಗ್ರತೆ, ನೆನಪಿನ ಶಕ್ತಿಯನ್ನು ಮಾಡಿಕೊಳ್ಳಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ವಿದ್ಯಾರ್ಥಿಗಳು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಈ ದಿನ ನೀವು ಮುಖ್ಯವಾಗಿ ನಿಮ್ಮ ಇಷ್ಟ ದೇವರ ಸ್ಮರಣೆ, ಕುಲದೇವರ ಪ್ರಾರ್ಥನೆ ಭಕ್ತಿಯಿಂದ ಮಾಡಿಕೊಳ್ಳಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡುವುದರಿಂದ ನಿಮಗೆ ಈ ದಿನ ಶುಭ ಫಲಗಳು ದೊರಕಲಿದೆ. ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಮಂತ್ರ ಓಂ ಸೂರ್ಯಾಯ ನಮಃ. ಇತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.